ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ ಹರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಬಳ್ಳಾರಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಮೋಸ ಮತ್ತು ವಂಚನೆ ಪ್ರಕರಣಗಳು ಬಯಲಾಗ್ತಾ ಇದ್ರು ಕೂಡ ಜನ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಪದೇ ಪದೇ ಪ್ರಕರಣಗಳು ಕೂಡ ಮರುಕಳಿಸ್ತಾನೆ ಇರ್ತಕ್ಕಂಥದ್ದು. ಅದರಲ್ಲೂ ಕಳೆದ 4-5 ತಿಂಗಳಿಂದಷ್ಟೇ ಕಾರ್ ಬಾಡಿಗೆ ರೂಪದಲ್ಲಿ ಕೂಡ ಸಾಕಷ್ಟು ಕೋಟಿಗಳನ್ನ ಕಳ್ಕೊಂಡಿರ್ತಕ್ಕಂಥ ಬಳ್ಳಾರಿ ಜನರು ಮತ್ತೆ ಚೀಟಿ ವ್ಯವಹಾರದಲ್ಲಿ ಕೂಡ ಕೋಟಿ ವಂಚನೆಗೊಳಗಾಗಿರ್ತಕ್ಕಂಥ ಪ್ರಕರಣಗಳು ಕೂಡ ಬಯಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಳೆದ 1 ವರ್ಷದಿಂದ ಬಳ್ಳಾರಿಯಲ್ಲಿ ವಿಶ್ವನಾಥ್ ಅಂತಕ್ಕಂಥ ವ್ಯಕ್ತಿ ಜನರಿಗೆ ಕೋಟಿ ಟೋಪಿ ಹಾಕಿ ಇಡೀ ಅಂಗಡಿ ಮನೆಯನ್ನ ಬೀಗ ಹಾಕೊಂಡು ಎಸ್ಕೇಪ್ ಆಗಿರ್ತಕ್ಕಂಥದ್ದು. 1 ವರ್ಷದ ನಂತರ ಪೊಲೀಸರು ಈ ಪ್ರಕರಣವನ್ನ ಭೇದಿಸುವಲ್ಲಿ ಕೂಡ ಯಶಸ್ವಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಮೋಸ ವಂಚನೆ ಮಾಡಿರ್ತಕ್ಕಂಥ 3 ಆರೋಪಿಗಳನ್ನು ಕೂಡ ಈಗಾಗಲೇ ಬಳ್ಳಾರಿ ಪೊಲೀಸರು ಬಂಧಿಸುವಲ್ಲಿ ಕೂಡ ಯಶಸ್ವಿಯಾಗಿರ್ತಕ್ಕಂಥದ್ದು. ವಿಶ್ವನಾಥ್ ಅಂತಕ್ಕಂಥ ವ್ಯಕ್ತಿ ಈತ ಬಳ್ಳಾರಿಯ ಬೆಂಗಳೂರು ರಸ್ತೆಯಲ್ಲಿ ಒಂದು ಮಳಿಗೆಯನ್ನು ಒಂದು ಜನರಲ್ ಸ್ಟೋರ್ ಅನ್ನು ಕೂಡ ತೆಗೆದಿರ್ತಾನೆ. ಈತ ಯಾವ ರೀತಿಯಾಗಿ ಅಂದ್ರೆ ಜನರಿಗೆ ಹಣದ ಆಮಿಷವನ್ನ ಒಡ್ಡಿ, ಅಂದ್ರೆ ಬಡ್ಡಿ ರೂಪದಲ್ಲಿ ಹೆಚ್ಚಿನ ಬಡ್ಡಿ ಆಮಿಷವನ್ನ ಒಡ್ಡಿ ಜನರಿಂದ ಹೆಚ್ಚು ಹಣವನ್ನ ಡೆಪಾಸಿಟ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದ. ಯಾರು ಈತನಿಗೆ ಹಣವನ್ನ ಡೆಪಾಸಿಟ್ ಮಾಡ್ತಾರೆ ಅದರಲ್ಲಿ 20% ಹಣದಲ್ಲಿ ಕೂಡ ಆತನಿಗೆ ಜನರಿಗೆ ಒಂದು ರೇಷನ್ ಕಿಟ್ ಅನ್ನು ಕೂಡ ಕೊಡ್ತಕ್ಕಂಥದ್ದು ಕೂಡ ಮಾಡ್ತಿದ್ದ. ವಾಸವಿ ಸ್ವಗೃಹ ಹೋಮ್ ನೀಡಿಸ್ತಕ್ಕಂಥ ಒಂದು ಜನರಲ್ ಸ್ಟೋರ್ ಅನ್ನು ಕೂಡ ಈತ ತೆಗೆದಿರ್ತಾನೆ. ಜನರು ಸುಮಾರು 5,000ದಿಂದ ಹಿಡಿದು 10 ಲಕ್ಷವರೆಗೂ ಕೂಡ ಈತನಲ್ಲಿ ಒಂದು ಡೆಪಾಸಿಟ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಈತ ಡೆಪಾಸಿಟ್ ಇಟ್ಟಿರ್ತಕ್ಕಂಥ ಹಣದಲ್ಲಿ 20% ಏನಂದ್ರೆ ಪರ್ಸೆಂಟೇಜ್ ಬಡ್ಡಿ ರೂಪದಲ್ಲಿ ಕೂಡ 20% ಬಡ್ಡಿ ರೂಪದಲ್ಲಿ ಕೂಡ ಈತ ಜನರಿಗೆ ಕೊಡ್ತೀನಿ ಅನ್ನೋ ಒಂದು ನಂಬಿಕೆಯನ್ನ ಹುಟ್ಟಿಸಿದ್ದ. ಆ ನಿಟ್ಟಲ್ಲಿ ಕೂಡ ಜನರು ಜಾತ್ರೆ ಮರಳು ನಿಟ್ಟಲ್ಲಿ ಕೂಡ ಬಳ್ಳಾರಿ ನಗರದಲ್ಲಿ ಸಾವಿರಾರು ಜನರು ಕೂಡ ಈತನಲ್ಲಿ ಒಂದು ನೋಂದಣಿ ಕೂಡ ಮಾಡಿಸ್ಕೊಳ್ತಾರೆ. ಹಣವನ್ನು ಕೂಡ ಲಕ್ಷ ಹಣವನ್ನು ಕೂಡ ಡೆಪಾಸಿಟ್ ಕೂಡ ಮಾಡ್ತಾರೆ. ಅದರ ಜೊತೆಗೆ ಈತ ಹಣವನ್ನ ಡೆಪಾಸಿಟ್ ಮಾಡಿರ್ತಕ್ಕಂಥ ಹಣವನ್ನ ಯಾರಿಗೂ ಕೂಡ ಇದುವರೆಗೆ ವಾಪಸ್ ಕೊಡಲಿಲ್ಲ. ಆದ್ರೆ ಅದರ ಬದಲಾಗಿ ಈತ ಕೇವಲ ರೇಷನ್ ಅನ್ನ ಕೊಡ್ತಾ ಇದ್ದ. ಮನೆಗೆ ಬೇಕಾಗಿರ್ತಕ್ಕಂಥ ಹೋಮ್ ನೀಡ್ಸ್ ವಸ್ತುಗಳನ್ನ ಕೊಡ್ತಾ ಇದ್ದ. ಆದ್ರೆ ಡೆಪಾಸಿಟ್ ಹಣವನ್ನ ನಿಮಗೆ ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಅನ್ನೋ ನಂಬಿಕೆಯನ್ನ ಕೂಡ ಜನರಿಗೆ ಹುಟ್ಟಿಸಿದ್ದ. ಆಟಲ್ಲಿ ನೀವು ಮುಂದಿನ ವರ್ಷ ಪಡೆದ್ರೆ ಇನ್ನೂ ಹೆಚ್ಚಿನ ಒಂದು ಹಣ ನಿಮಗೆ ಬರುತ್ತೆ ಅನ್ನೋಟ್ಟಲ್ಲಿ ಕೂಡ ಜನರಿಗೆ ಈ ರೀತಿಯಾದಂತಹ ಒಂದು ನಂಬಿಕೆ ಕೂಡ ಹುಟ್ಟಿಸಿದ್ದ. ಜನರು ಕೂಡ ಈತನ ಒಂದು ಏನು ಮಾತಿಗೆ ಮರಳಾಗಿ ಜನರು ಕೂಡ ಲಕ್ಷ ಹಣವನ್ನು ಕೂಡ ಇದರಲ್ಲಿ ಡೆಪಾಸಿಟ್ ಕೂಡ ಇಟ್ಟಿರ್ತಕ್ಕಂಥದ್ದು. ಸುಮಾರು ಕೆಲವೊಂದು ಏಜೆಂಟ್ಗಳನ್ನು ಕೂಡ ಈತ ನೇಮಕ ಮಾಡಿದ್ದ. ಏಜೆಂಟ್ಗಳಿಗೆ ಕೂಡ ಕೆಲವು ಕಮಿಷನ್ ಕೂಡ ಕೊಡ್ತಿದ್ದ. ಆ ನಿಟ್ಟಿನಲ್ಲಿ ಕೂಡ ಏಜೆಂಟ್ಗಳು ಕೂಡ ಹೆಚ್ಚು ಜನರನ್ನ ತಂದು ಇಲ್ಲಿ ಡೆಪಾಸಿಟ್ ಕೂಡ ಮಾಡಿಸಿರ್ತಕ್ಕಂಥದ್ದು. ಸುಮಾರು ಸಾವಿರಾರು ಜನರು ಕೂಡ ಈತನಲ್ಲಿ ಒಂದು ಡೆಪಾಸಿಟ್ ಮಾಡಿದ್ದು. 1-2 ಕೋಟಿ ಹಣವನ್ನು ಕೂಡ ಈತ ಲಪಟಾಯಿಸಿಕೊಂಡು ಹೋಗಿರ್ತಕ್ಕಂಥದ್ದು. ಯಾವಾಗ ಹೆಚ್ಚಿನ ಹಣ ಡೆಪಾಸಿಟ್ ಕಲೆಕ್ಟ್ ಆಗ್ತಾ ಇದ್ದಂತೆ ಈತ ರಾತ್ರೋರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾನೆ. ಮನೆ ಅಂಗಡಿ ಎಲ್ಲವನ್ನು ಕೂಡ ಖಾಲಿ ಮಾಡ್ಕೊಂಡು ಹೋಗಿ ಜನರು ಕೂಡ ಸಾಕಷ್ಟು ಪರಿತಪಿಸ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಮಾರೇ ದಿನ ಕೂಡ ಹೋದಂತ ಸಂದರ್ಭದಲ್ಲಿ ಯಾವುದೇ ರೇಷನ್ ಕಿಟ್ ಕೂಡ ಇರಲ್ಲ, ಜೊತೆಗೆ ಆ ಒಂದು ಜನರಲ್ ಸ್ಟೋರ್ ಕೂಡ ಇರಲ್ಲ. ಈತ ರಾತ್ರೋರಾತ್ರಿ ಕುಟುಂಬ ಸಮೇತ ಕೂಡ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಬಳ್ಳಾರಿಯ ಬುರುಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು FIR ಕೂಡ ದಾಖಲಾಗುತ್ತೆ. ವಿಶ್ವನಾಥ್ ಮತ್ತು ಆತನ ಪತ್ನಿ ಆಗಿರ್ತಕ್ಕಂಥ ವಿಶಾಲಾಕ್ಷಮ್ಮ ಜೊತೆಗೆ ಪುತ್ರ ಆಗಿರ್ತಕ್ಕಂಥ ವಿಷ್ಣುವರ್ಧನ್ ಮೇಲೆ ಒಂದು FIR ಕೂಡ ದಾಖಲಾಗುತ್ತೆ. ಅದರ ಜೊತೆಗೆ ಇನ್ನೇ ಇತರ ಯಾರ್ಯಾರಿಗೆ ಸಹಾಯ ಮಾಡಿರ್ತಕ್ಕಂಥ ಏಜೆಂಟ್ಗಳು ಏನಿರ್ತಾರೆ ಅವರ ವಿರುದ್ಧ ಕೂಡ ಒಂದು FIR ಕೂಡ ಆಗುತ್ತೆ. ಯಾವಾಗ ಈತ ತಲೆಮರೆಸಿಕೊಂಡು ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಏನು ಸಾವಿರಾರು ಜನ ಈತ ಡೆಪಾಸಿಟ್ ಹಣವನ್ನು ಏನ್ ಮಾಡಿರ್ತಾರೆ ಅವರೆಲ್ಲರೂ ಕೂಡ ಬುರುಸ್ಪೇಟೆ ಠಾಣೆ ಹರಿದಾಡ್ತಕ್ಕಂಥದ್ದು ಆರಂಭವಾಗುತ್ತೆ. ಕಳೆದ 1 ವರ್ಷಗಳಿಂದ ಕೂಡ ಈತ ತಲೆಮರೆಸಿಕೊಂಡಿರ್ತಾನೆ. ಸಾಕಷ್ಟು ಜನರು ಕೂಡ ಠಾಣೆಗೆ ಅಲ್ದು ಕೂಡ ಏನು ಡೆಪಾಸಿಟ್ ಮಾಡಿರ್ತಕ್ಕಂಥ ಹಣ ಮಾಡಿರ್ತಾರೆ ಅವರು ಹಣ ವಾಪಸ್ ಕೊಡಿಸಬೇಕು ಅನ್ನೋಟ್ಟಲ್ಲಿ ಕೂಡ ಠಾಣೆಗೆ ಹೋಗಿ ಒಂದು FIR ಕೂಡ ಆಗುತ್ತೆ. ಆದ್ರೆ ಪೊಲೀಸರು ಸಾಕಷ್ಟು ಇದನ್ನ ಒಂದು ಬಂಧನ ಮಾಡಲಿಕ್ಕೆ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಕಳೆದ 1 ವರ್ಷದಿಂದ ಕೂಡ ಸಾಧ್ಯ ಆಗಿರಲ್ಲ. ಈತ ಆಂಧ್ರದಲ್ಲಿ ಕೂಡ ತಲೆಮರೆಸಿಕೊಂಡಿದ್ದಾನೆ ಅನ್ನೋದು ಕೂಡ ಸುದ್ದಿ ಕೂಡ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಇತ್ತೀಚೆಗೆ ಬಂದಿರತಕ್ಕಂಥ ಬಳ್ಳಾರಿ ಕಳೆದ ತಿಂಗಳಿಂದಷ್ಟೇ ಬಂದಿರತಕ್ಕಂಥ ಏನು ನೂತನ SP ಇದ್ದಾರೆ ಸುಮನ್ ಡಿ ಪನ್ನೇಕರ್ ಅವರು ಈ ಪ್ರಕರಣ ಸಂಬಂಧಪಟ್ಟಂಗೆ ತನಿಖೆ ಮಾಡಲಿಕ್ಕೆ ಜೊತೆಗೆ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಕೂಡ ಬುರುಸ್ಪೇಟೆ ಠಾಣಾಧಿಕಾರಿಗಳಿಗೆ ಕೊಡ್ತಾರೆ. ಅವಾಗ ಈತ ಇರತಕ್ಕಂಥದ್ದು ಕೂಡ ಎಲ್ಲಿ ಅನ್ನೋದು ಕೂಡ ಪತ್ತೆ ಹಚ್ತಾರೆ. ಈತ ಆಂಧ್ರದ ಪ್ರಕಾಶಂ ಜಿಲ್ಲೆಯಲ್ಲಿ ಕೂಡ ಇದನ್ನ ಮಾಹಿತಿ ಕೂಡ ಸಿಕ್ಕ ನಂತರ ಈತ ವಿಶ್ವನಾಥ್ ಮತ್ತೆ ಆತನ ಪತ್ನಿ ವಿಶಾಲಾಕ್ಷಮ್ಮ ಪುತ್ರ ವಿಷ್ಣುವರ್ಧನ್ ಮೂವರನ್ನು ಕೂಡ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಈಗ ಇವರ ಬಳಿ ಈಗಾಗಲೇ 95 ಲಕ್ಷ ಹಣವನ್ನು ಕೂಡ
ಜಪ್ತಿ ಮಾಡಿಕೊಂಡಿರ್ತಕ್ಕಂಥದ್ದು, ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಕೆಲವು ಚಿನ್ನಾಭರಣಗಳನ್ನು ಕೂಡ ಜಪ್ತಿ ಮಾಡಿಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಈತ ಎಷ್ಟು ಜನರಿಗೆ ಮೋಸ ಮಾಡಿರ್ತಕ್ಕಂಥದ್ದು, ಜೊತೆಗೆ ಎಷ್ಟು ಜನ ಇದರಲ್ಲಿ ಒಂದು ಹಣ ಡೆಪಾಸಿಟ್ ಮಾಡಿದಾರೆ ಅನ್ನೋದು ಕೂಡ ಪೊಲೀಸರು ಈಗ ತನಿಖೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಹಣದಿಂದ ಅಂದ್ರೆ ಜನರಿಂದ ಏನು ಲಕ್ಷ ಹಣವನ್ನ ಈತ ಡೆಪಾಸಿಟ್ ಮಾಡ್ಕೊಂಡಿರ್ತಾನೆ, ಈ ಹಣದಲ್ಲಿ ಬೇರೆ ಏನಾದರೂ ಪ್ರಾಪರ್ಟಿ ಖರೀದಿ ಮಾಡಿದಾರೆ ಸಂಬಂಧಪಟ್ಟಂಗೆ ಆ ಬಗ್ಗೆ ಕೂಡ ಪೊಲೀಸರು ಈಗ ತನಿಖೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು 95 ಲಕ್ಷದಷ್ಟು ಹಣವನ್ನ ಕೆಲವೊಂದು ಬ್ಯಾಂಕ್ ಖಾತೆಗಳನ್ನೆಲ್ಲ ಸೀಸ್ ಮಾಡಿಕೊಂಡು ಜಪ್ತಿ ಈಗಾಗಲೇ ಮಾಡಿರ್ತಾರೆ. ಬಟ್ ಈ 3 ಆರೋಪಿತರಿಂದ ನಮಗೆ ಒಂದಷ್ಟು ವಂಚನೆ ಮಾಡಿರುವಂಥ ಹಣವನ್ನ ಸೀಸ್ ಮಾಡ್ಲಿಕ್ಕಿರುತ್ತೆ. ಮತ್ತೆ ಅರೆಸ್ಟ್ ಮಾಡೋದ್ರ ಬಗ್ಗೆ ಕೂಡ ಸುಮಾರು ದಿನದಿಂದ ಪ್ರಯತ್ನಗಳು ನಡೀತಾ ಇದ್ದು, ಈ ಜನವರಿ 2026 ನಾವು ಸ್ವಲ್ಪ ಇದನ್ನ ಫಾಲೋ ಅಪ್ ಮಾಡಿದಾಗ ಈ 3 ಜನ ಆರೋಪಿತರು ಆಂಧ್ರ ಪ್ರದೇಶದಲ್ಲಿ ಪ್ರಕಾಶಂನಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಇದ್ದ ಮೇರೆಗೆ ಬ್ರೂಸ್ಪೇಟೆ ಪೊಲೀಸ್ ಠಾಣಾ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಈ 3 ಜನರನ್ನ ಸೆಕ್ಯೂರ್ ಮಾಡಿಕೊಂಡು 26/1/2026 ನಾವು ಅರೆಸ್ಟ್ ಮಾಡಿ ಅವರಿಂದ ಸುಮಾರು 35 ಲಕ್ಷ ಸಾವಿರಷ್ಟು ನಗದು ಹಣ ಮತ್ತೆ 6 ಲಕ್ಷ ಬೆಲೆ ಬಾಳುವಂತಹ ಚಿನ್ನಾಭರಣವನ್ನ ಈಗಾಗಲೇ ಸೀಸ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದು, ಈ 3 ಜನ ಆರೋಪಿತರನ್ನು ಕೂಡ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದರಲ್ಲಿ ಏನಂತಂದ್ರೆ ಈ ವಂಚನೆ ಪ್ರಕರಣಗಳು ನಮ್ಮಲ್ಲಿ ಬಳ್ಳಾರಿಯಲ್ಲಿ ನಾನು ಪರಿಶೀಲನೆ ಮಾಡಿದಂಗೆ ಇದು ಒಂದೇ ಅಂತಲ್ಲ, ಈ ಥರದ್ದು ಬಡ್ಸ್ ಆಕ್ಟ್ ಅಲ್ಲಿ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ಅಲ್ಲಿ ಏನಿದೆ ತುಂಬಾ ಪ್ರಕರಣಗಳು ಇಂಥದ್ದು ಬೆಳಕಿಗೆ ಬರ್ತಾ ಇದೆ, ಜನ ಮೋಸ ಹೋಗ್ತಾ ಇದ್ದಾರೆ. ಸೊ ತಮ್ಮ ಮುಖಾಂತರ ನಾನು ಜನರಿಗೆ ಅಪೀಲ್ ಮಾಡುವಂಥದ್ದು ಏನಂತಂದ್ರೆ, ಈ ಕೆಲವು ರಿಜಿಸ್ಟರ್ಡ್ ಬಾಡೀಸ್ ಏನಿರುತ್ತೆ ಅಂದ್ರೆ ಸೆಬಿ ಇರ್ಬೋದು, RBI ಅಲ್ಲಿ ನಮಗೆ ಗೈಡ್ಲೈನ್ಸ್ ಇದೆ. ರೆಗ್ಯುಲೇಟೆಡ್ ಇದ್ದಾಗ ಮಾತ್ರ, ಯಾವುದು ರಿಜಿಸ್ಟರ್ಡ್ ಆರ್ಗನೈಸೇಷನ್ಸ್ ಇದೆ ಅವರು ಮಾತ್ರ ಈ ಚಿಟ್ ಫಂಡ್ ವ್ಯವಹಾರ ಅಥವಾ ಇದು ಡೆಪಾಸಿಟ್ ಸ್ಕೀಮ್ ಮಾಡಬಹುದು. ಯಾರು ರಿಜಿಸ್ಟರ್ಡ್ ಇರಲ್ಲ ಅವರು ಇಂಥ ಒಂದು ವಂಚನೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಸೊ ಜನರು ದಯವಿಟ್ಟು ಈ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರಬೇಕು, ಈ ಥರದ್ದು ಮೋಸಕ್ಕೆ ಒಳಗಾಗಬಾರ್ದು. ಈಗಾಗಲೇ 3 ಪ್ರಮುಖ ಆರೋಪಿಗಳು ಕೂಡ ಈಗ ಬಂಧನ ಆಗಿರ್ತಕ್ಕಂಥದ್ದು. ಆದರೆ ಜನರಿಗೆ ಎಷ್ಟು ಜನ ಈಗಾಗಲೇ 100 ಜನ 200 ಜನ 300 ಈ ರೀತಿಯಾಗಿ ಯಾವಾಗ ಈತ ಬಂಧನ ಆಗ್ತಾ ಇದ್ದ ಸುದ್ದಿ ಗೊತ್ತಾಯ್ತಂತೆ ಈಗ ಎಲ್ಲರೂ ಕೂಡ ಠಾಣೆಗೆ ಬಂದು ಕೂಡ ಅವರು ಕೊಟ್ಟಿರ್ತಕ್ಕಂಥ ಸ್ಲಿಪ್ಪು ಕೂಪನ್ಗಳನ್ನು ಕೂಡ ಪೊಲೀಸ್ ಠಾಣೆಗೆ ಕೊಡ್ತಾ ಇದ್ದಾರೆ. ಇದರಲ್ಲಿ ಪೊಲೀಸರು ಕೂಡ ಈ ಬಗ್ಗೆ ಪ್ರಕರಣದ ಬಗ್ಗೆ ಗಂಭೀರ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಎಷ್ಟು ಜನ ಹಣ ಕಳೆದುಕೊಂಡಿದ್ದಾರೆ ಅನ್ನೋದು ಕೂಡ ಈಗ ತನಿಖೆ ಮಾಡ್ತಾ ಇದ್ದಾರೆ. ಈಗಾಗಲೇ 3 ಆರೋಪಿಗಳನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಬಳ್ಳಾರಿ ನಗರದಲ್ಲಿ ಈ ರೀತಿಯ ಪ್ರಕರಣಗಳು ಕೂಡ ಹೆಚ್ಚು ಆಗ್ತಾ ಇರತಕ್ಕಂಥದ್ದು. ಒಂದು ಚೀಟಿ ರೂಪದಲ್ಲಿ ಮೋಸದ ಪ್ರಕರಣಗಳು ಕೂಡ ನಡೀತಾ ಇದ್ದಾವೆ. ಮತ್ತೊಂದು ಕಡೆ ಈ ರೀತಿಯಾಗಿ ದುಪ್ಪಟ್ಟು ಹಣದ ಆಸೆಗಾಗಿ ಜನ ವಂಚನೆಗೊಳಗಾಗ್ತಾ ಇದ್ದಾರೆ. ಇಟ್ಟಲ್ಲಿ ಪದೇ ಈ ಪ್ರಕರಣಗಳು ಕೂಡ ಹೆಚ್ಚಾದ್ರೂ ಕೂಡ ಜನರು ಮಾತ್ರ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಮತ್ತೆ ಈ ರೀತಿಯ ದುಪ್ಪಟ್ಟಿನ ಹಣದ ಆಮಿಷಕ್ಕಾಗಿ ಜನರು ಬಲಿಯಾಗ್ತಲೇ ಇರತಕ್ಕಂಥದ್ದು. ಇಟ್ಟಲ್ಲಿ ಕೂಡ ಪೊಲೀಸ್ ಇಲಾಖೆ ಕೂಡ ಈ ಬಗ್ಗೆ ಜನರಲ್ಲಿ ಒಂದು ಜಾಗೃತಿ ಮೂಡಿಸಲಿಕ್ಕೆ ಕೂಡ ಈಗ ಪೊಲೀಸ್ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.